ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾವು ಹಿಂದಿನ ವಿಡಿಯೋದಲ್ಲಿ ಶ್ರೀ ರಾಮಚಂದ್ರಪುರ ಮಠದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಅದೇ ಶರಾವತಿ ನದಿಯ ದಡದ ಪ್ರಮುಖ ಶ್ರೀಮಠವಾದಂಥ ಶ್ರೀ ರಾಮಚಂದ್ರಪುರ ಮಠ, ಮಲೆನಾಡಿನ ಇಲ್ಲಿ ಎಲ್ಲಿ ನೋಡಿದ್ರೂ ಮಲೆನಾಡಲ್ವಾ, ಈ ಪರಿಸರದ ನಡುವೆ ಈ ಮಠ ಮತ್ತು ಇಲ್ಲಿರುವಂಥ ಚಂದ್ರಮೌಳೇಶ್ವರ ದೇವಸ್ಥಾನ ಕೂಡ ಬಹಳ ಅಪರೂಪದ ಅಂತಲೇ ಹೇಳ್ಬೋದಾಗಿದೆ. ಈಗ ನಾವೀಗ ಪ್ರಮುಖವಾಗಿ ಇಲ್ಲಿನ ಮಠದ ಹತ್ರನೇ ಇರುವಂತಹ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ಇದು ಶರಾವತಿ ನದಿಯಾಗಿದೆ. ಈ ನದಿಯ ದಡದಲ್ಲೇ ನಾವೀಗ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ನೋಡ್ಬೋದಾಗಿದೆ. ಶ್ರೀ ಶಂಕರಾಚಾರ್ಯರು ಎಲ್ಲೆಲ್ಲಿ ತಮ್ಮ ಮಠಗಳನ್ನು ಸ್ಥಾಪಿಸಿದ್ರು ಅಲ್ಲೆಲ್ಲ ಚಂದ್ರಮೌಳೇಶ್ವರನನ್ನು ಸ್ಥಾಪಿಸಿದ್ರು ಅಂತಲೇ ಹೇಳಲಾಗುತ್ತದೆ. ಅದರಲ್ಲೂ ಈ ಚಂದ್ರಮೌಳೇಶ್ವರ ಬಹಳಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಇದೆ ಅಂತ ಹೇಳ್ಬೋದು. ಈ ಚಂದ್ರಮೌಳೇಶ್ವರನನ್ನು ಅನ್ವರ್ಥ ಚಂದ್ರಮೌಳೇಶ್ವರನೆಂದು ಸಹ ಕರೆಯಲಾಗ್ತದೆ. ಚಂದ್ರಮೌಳಿ ಎಂಬ ಹೆಸರಿಗೆ ತಕ್ಕಂತೆ ಮೌಳಿ ಸ್ಥಾನದಲ್ಲಿ ಅಂದರೆ ನೆತ್ತಿಯ ಭಾಗದಲ್ಲಿ ಚಂದ್ರನಿದ್ದಾನೆ. ಚಂದ್ರ ತನ್ನ ಬಿಂಬದಲ್ಲಿ ಸಹಜವಾದಂಥ ಕಾಂತಿ ಬಣ್ಣವನ್ನು ಸಹ ಇವನು ಹೊಂದಿದ್ದಾನೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಈ ಲಿಂಗ ಬಹಳಷ್ಟು ಅಪರೂಪದ್ದು ಅಂತಲೇ ಹೇಳ್ಬೋದು. ಹಾಗೆ ರಾಮನ ಆಳ್ವಿಕೆಯಲ್ಲಿ ಇರುವಂತಹ ನಕ್ಷೆ, ತ್ರಿಕೋನದಲ್ಲಿ ಮಧ್ಯದಲ್ಲಿ ಇರುವಂಥ ತ್ರಿಕೋನ, ಅದರ ಮಧ್ಯದಲ್ಲಿ ಸೂಕ್ಷ್ಮ ಬಿಂದು ಸಹ ಲಿಂಗದಲ್ಲಿ ನಾವು ನೋಡ್ಬೋದಾಗಿದೆ. ಈ ಚಂದ್ರಮೌಳೇಶ್ವರ ಲಿಂಗದ ಹಿಂಭಾಗದಲ್ಲಿ ಆತ್ಮಲಿಂಗವನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ಅದು ಸಹ ಸಹಜವಾಗಿ ಒಡಮೂಡಿದಂತಹ ಆತ್ಮಲಿಂಗವಾಗಿದೆ. ಇದು ಅಪರೂಪವಾದಂತಹ ಚಂದ್ರಮೌಳೇಶ್ವರ ಲಿಂಗವಾಗಿದೆ. ಬಹಳಷ್ಟು ಸುಂದರವಾದ ದೇವಸ್ಥಾನ ಇದಾಗಿದೆ. ನೋಡಿ, ಇಲ್ಲೆಲ್ಲ ನೀರು ನೋಡ್ಬೋದು, ಸುತ್ತಲೂ ನೀರಿದೆ, ಮಧ್ಯೆ ಮಾತ್ರ ದೇವಸ್ಥಾನ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಪುಷ್ಕರಣಿಯ ನಡುವಲ್ಲಿ ದೇವಸ್ಥಾನವನ್ನು ನಾವು ನೋಡ್ಬೋದಾಗಿದೆ. ಬಹಳಷ್ಟು ಸುಂದರವಾದ ದೇವಸ್ಥಾನ ಇದಾಗಿದೆ. ಶರಾವತಿಯ ಪುಣ್ಯತೀರದಲ್ಲಿ ಈ ದೇವಸ್ಥಾನ ಇದೆ ಅಂತ ಹೇಳ್ಬೋದಾಗಿದೆ. ಲೋಕಕ್ಕೆ ತಂಪು ನೀಡೋಕ್ಕೋಸ್ಕರ ಚಂದ್ರಮೌಳೇಶ್ವರ ಇಲ್ಲಿ ಸ್ಥಾಪನೆಯಾಗಿದ್ದಾನೆ. ಅಂದರೆ ಚಂದ್ರ ಎಲ್ಲಿರ್ತಾನೋ ಅಲ್ಲಿ ತಂಪು ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿ ಭಕ್ತರು ಇಲ್ಲಿ ತಮ್ಮ ಕಷ್ಟಗಳನ್ನು, ನೋವುಗಳನ್ನು ಇಲ್ಲಿ ಬಂದು ಭಕ್ತಿಯ ಮೂಲಕ ದೇವರಲ್ಲಿ ಕೇಳ್ಕೊಂಡಾಗ ಆತ ಅಂದರೆ ತಂಪನ್ನು ನಮ್ಗೆ ನೀಡ್ತಾನೆ. ಅಂದರೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಎದುರಿಸುವಂಥ ಶಕ್ತಿಯನ್ನು ನೀಡ್ತಾನೆ ಅಂತಲೇ ಹೇಳ್ಬೋದಾಗಿದೆ. ಈ ವಿಶೇಷವಾದ ಪರಿಸರದಲ್ಲಿ ನಾವು ಈ ದೇವಾಲಯವನ್ನು ನೋಡ್ಬೋದಾಗಿದೆ. ಎಷ್ಟು ಸುಂದರವಾಗಿದೆ ನೋಡಿ ಈ ದೇವಾಲಯ. ಈ ಪುಷ್ಕರಣೆ ಮಧ್ಯದಲ್ಲಿ ಗಜಪುಷ್ಪ ನದಿಯಲ್ಲಿ ಅಪರೂಪವಾದಂತಹ ಚಂದ್ರಮೌಳೇಶ್ವರ ದೇವಾಲಯವನ್ನು ನಾವು ನೋಡ್ಬೋದಾಗಿದೆ. ಬಹಳಷ್ಟು ನೈಸರ್ಗಿಕವಾಗಿ ರಚನೆಯಾದ ಈ ದೇವಾಲಯ ಮರ, ನೈಸರ್ಗಿಕ ಕಲ್ಲುಗಳು, ತಾಮ್ರದ ತಗಡುಗಳ ಮೂಲಕ ಹಾಗೆ ಸಿಮೆಂಟನ್ನು ಬಳಸಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಹಾಗೆ ಇದರ ಪಕ್ಕದಲ್ಲಿ ನಾವು ಶ್ರೀ ಗೋಪಾಲಕೃಷ್ಣ ದೇವಾಲಯವನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ತುಂಬಾ ಶಕ್ತಿಶಾಲಿಯಾದಂಥ ದೇವಸ್ಥಾನ ಇದಾಗಿದೆ. ಇಲ್ಲಿ 108 ಮೆಟ್ಟಿಲುಗಳಿದ್ದು ವಿಷ್ಣು ಸಹಸ್ರನಾಮದಲ್ಲಿರುವಂಥ 108 ಶ್ಲೋಕಗಳಿಗೆ ಈ ಒಂದೊಂದು ಮೆಟ್ಟಿಲು ಸಮ ಅಂಥೇಳಿ ಪೂಜೆಯನ್ನು ನಡೆಸ್ಕೊಂಡು ಬರಲಾಗಿದೆ. ಈ ಕೃಷ್ಣ ಪರಮಾತ್ಮ ಕೂಡ ಹಿಂದೆ ಉತ್ತರ ಪ್ರದೇಶದ ಯಾರೋ ಒಬ್ಬರು ಸನ್ಯಾಸಿಗಳು ಈ ಮಠದ ಗುರುಗಳಿಗೆ ಈ ಮೂರ್ತಿ ಕೊಟ್ಟರು ಅಂತ ಹೇಳ್ಬೋದಾಗಿದೆ. ಅಲ್ಲಿಂದ ಪ್ರಸ್ತುತ ಮಠಾಧೀಶರು ಇದನ್ನು ಮರು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಪೂಜಾ ಪುನಸ್ಕಾರಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಈ ದೇವಸ್ಥಾನದ ಹತ್ರ ಒಂದು ಆಫೀಸನ್ನು ಕೂಡ ಮಾಡ್ಕೊಂಡಿದ್ದಾರೆ. ಗೋವಿಗೆ ಸಂಬಂಧಿಸಿದ ಉತ್ಪನ್ನಗಳು ಸಹ ಇಲ್ಲಿ ಸಿಗುತ್ತೆ. ಗೋಮೂತ್ರ, ಸೋಪು, ಊದ್ಬತ್ತಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ನಾವು ತೊಗೋಬೋದು. ಒಂದಕ್ಕಿಂತ ಒಂದು ಒಳ್ಳೆಯ ಉತ್ತಮವಾದಂತಹ ಪ್ರಾಡಕ್ಟ್ಗಳು ಇಲ್ಲಿ ಸಿಗ್ತಾ ಇದೆ. ನೋಡಿ, ಕೃಷ್ಣನ ಮೂರ್ತಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬಾ ಖುಷಿಯಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಪ್ರಮುಖವಾಗಿ ನಾವೀಗ ಇಲ್ಲಿ ಗೋಶಾಲೆಯನ್ನು ನೋಡ್ಬೋದಾಗಿದೆ. ಇಲ್ಲಿ ವಿಶೇಷ ಅಂತಂದರೆ ಇಲ್ಲಿ ನಮ್ಮ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಇರುವಂತಹ ಎಲ್ಲ ಪ್ರಮುಖ ರಾಜ್ಯಗಳ ಪ್ರಮುಖ ತಳಿಗಳನ್ನು ಇಲ್ಲಿ ತಂದು ಸಾಕ್ತಾ ಇದ್ದಾರೆ. ಅದರಲ್ಲೂ ತುಂಬ ಚೆನ್ನಾಗಿ ಸಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಒಂದಕ್ಕಿಂತ ಒಂದು ಗೋವುಗಳು ಇಲ್ಲಿ ಚೆನ್ನಾಗಿದ್ದಾವೆ. ಇಲ್ಲಿನ ಪರಿಸರ ಕೂಡ ತುಂಬ ಸ್ವಚ್ಛವಾಗಿದ್ದು ಅಲ್ಲಿನ ಜನ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿನ ಪರಿಸರ ಅಷ್ಟೊಂದು ದನಗಳಿದ್ರು ಗೋವುಗಳಿದ್ರು ಸಹ ಗಲೀಜು ಮಾಡ್ಕೊಂಡಿಲ್ಲ, ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ವಿವಿಧ ರಾಜ್ಯಗಳ ಹಸುಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ಪ್ರದರ್ಶನಕ್ಕಾಗಿ ನಾವು ನೋಡ್ಬೋದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಒಂದಕ್ಕಿಂತ ಒಂದು ಹಸುಗಳು ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ನೋಡೋಕ್ಕೆ ಒಂಥರ ಖುಷಿ ಆಗತ್ತೆ. ಇಲ್ಲಿ
ನಾವಿಲ್ಲಿ ಆಯಾ ಹಸುಗಳನ್ನು ಆಯಾ ರಾಜ್ಯದ ಹೆಸರಿನ ಫಲಕಗಳ ಮುಂದೆ ಕಟ್ಟಾಕಿದ್ದಾರೆ ನೋಡ್ಬೋದಾಗಿದೆ. ಅಂದರೆ ನಮಗೆ ಗೊತ್ತಾಗಲ್ಲಲ್ಲ, ಆ ಕಾರಣಕ್ಕೋಸ್ಕರ ಬೋರ್ಡ್ ಮೂಲಕ ಹಾಕಿಬಿಟ್ಟು ನಾವು ಓದಿದಾಗ ಗೊತ್ತಾಗತ್ತೆ, ಓ ಇಂಥ ರಾಜ್ಯದಿದು ಹಸು ಅಂಥೇಳಿ ನಮಗೆ ಗೊತ್ತಾಗುತ್ತೆ. ನಾವಿಲ್ಲಿ ಗುಜರಾತ್, ಪಂಜಾಬ್, ರಾಜಸ್ಥಾನ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತಮಿಳುನಾಡು ಹಾಗೂ ಕೊಯಮತ್ತೂರು, ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕದ ನಾಟಿ ತಳಿಗಳು ಹಾಗೂ ಅದರಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡಿನ ಗಿಡ್ಡಗಳನ್ನ ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಹಸುಗಳು ತುಂಬಾ ಚೆನ್ನಾಗಿದ್ದಾವೆ. ಅವಕ್ಕೆ ತಕ್ಕಂತೆ ನೋಡ್ಕೊಳ್ಳೋರು ಸಹ ತುಂಬ ಸ್ವಚ್ಛವಾಗಿ, ಶುಭ್ರವಾಗಿ, ತುಂಬ ಪ್ರೀತಿಯಿಂದ ಹಸುಗಳನ್ನ ನೋಡ್ಕೋತಾರೆ ಇಲ್ಲಿ. ಹಾಗಾಗಿ ಇಲ್ಲಿನ ಪರಿಸರ ತುಂಬಾ ಚೆನ್ನಾಗಿದೆ. ಇದು ನೋಡಿ ನಮ್ಮ ಮಲೆನಾಡು ಗಿಡ್ಡ, ಇದು ಎಷ್ಟು ನಾಟಿಯಾಗಿದೆ. ಆ ಕರು ನೋಡಿ ಎಷ್ಟು ಚುರುಕಾಗಿದೆ, ಯಾರ ಕಡೆನೂ ಮುಟ್ಟಿಸ್ಕೊತಾ ಇಲ್ಲ. ನೋಡಿ ಹಸುಗಳು, ಗೋವುಗಳು ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ ಇದು ಆಂಧ್ರ ಪ್ರದೇಶದ ತಳಿಯಾಗಿದೆ. ನೋಡಿ ಇದು ಅಮ್ಮ ಮಗಳು ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ಹೀಗೆ ಒಂದಕ್ಕಿಂತ ಒಂದು ತಳಿಗಳು ಇಲ್ಲಿ ತುಂಬಾ ಚೆನ್ನಾಗಿದೆ. ನಾವೇನಾದರೂ ಗೋವು ಪ್ರಿಯಗಳಾಗಿದ್ದರೆ, ನಮಗೆಲ್ಲೂ ಗೋವು ನೋಡೋಕ್ಕೆ ಸಿಟಿ ಕಡೆ ಸಿಗಲಿಲ್ಲ ಅಂತ ಅಂದಾಗ ಈ ಜಾಗಕ್ಕೆ ಬಂದುಬಿಟ್ಟು ನಾವು ನೋಡಿದಾಗ ಇಲ್ಲಿ ಇರುವಂಥ ಎಲ್ಲ ಥರದ ಗೋವುಗಳನ್ನು ಒಂದೇ ಜಾಗದಲ್ಲಿ ನೋಡ್ಬೋದಾಗಿದೆ. ಈ ಸ್ಥಳ ಇರೋದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಾರಣಗಿರಿ ಎಂಬ ಹಳ್ಳಿಯಲ್ಲಿರುವಂತಹ ಶ್ರೀ ರಾಮಚಂದ್ರಪುರ ಮಠದಲ್ಲಿ ಇದನ್ನು ನಾವು ನೋಡ್ಬೋದಾಗಿದೆ. ತುಂಬಾ ಸ್ವಚ್ಛಂದವಾದ ಪರಿಸರ ಫ್ರೆಂಡ್ಸ್. ಇಲ್ಲಿ ಒಂದು ಸರಿ ಬಂದು ನೋಡಿ ಹೇಗಿದೆ ಅಂತ ನೀವೇ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ. ಎಲ್ಲರೂ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ವೀಡಿಯೋಗಳನ್ನ, ಇದೇ ರೀತಿಯ ವೀಡಿಯೋಗಳನ್ನ ನಿಮಗೆ ತೋರಿಸ್ತೀನಿ, ವಿಶೇಷತೆಗಳನ್ನು ತಿಳಿಸ್ತೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರ.